हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलु तव की पुदुमन दक्षिणेश्वर यात्ರೆಗೆ गोप्त दप्तर बರೆಯುತ್ತೀರ್ಪ ಮಹೇಂದ್ರ गोप्तನ ನೋಡುವೆ। गुप्त दप्तर बರೆಯುತ್ತೀರ್ಪ ಮಹೇಂದ್ರ गोप्तನ ನೋಡುವೆ। प्रश्न वर्षव कರೆಯುತ್ತೀರ್ಪ नरेंद्र वादवनालिते। संजयागलु तव की पुदु मन दक्षिणेश्वर यात्ರೆಗೆ अत्त केशव चंद्रसेनन भक्ति नमनव काणुवे। अत्त केशव चंद्रसेनन भक्ति नमनव काणुवे। इत्त मत्त गिरीश घोषन चंद्र चित्तदि कೈಯುವೆ। संजयागलु तव की पुदु मन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलु तव की पुदु मन दक्षिणेश्वर यात्ರೆಗೆ संजयागलु तव की पुदु मन दक्षिणेश्वर यात्ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಶ್ರೀರಾಮಕೃಷ್ಣರು ಮುಂದುವರಿಸ್ತಾ ಹೇಳ್ತಾರೆ, ಭಗವಂತನಿಗೆ ಅನೇಕ ರೂಪಗಳಿವೆ. ಅವನು ಬಗೆ ಬಗೆಯಾಗಿ ಕ್ರೀಡಿಸುತ್ತಾನೆ, ಲೀಲೆ ಮಾಡ್ತಾನೆ. ಭಗವಲ್ಲೀಲೆ, ದೇವಲೀಲೆ, ನರಲೀಲೆ, ಜಗಲ್ಲೀಲೆ ಇತ್ಯಾದಿಯಾಗಿ. ಅಥವಾ ಅಂದ್ಬಿಟ್ರು ಶ್ರೀರಾಮಕೃಷ್ಣರು, ಜಗಲ್ಲೀಲೆ, ಭಗವಲ್ಲೀಲೆ, ನರಲೀಲೆ, ದೇವಲೀಲೆ. ಭಗವಂತನ ಅವತಾರವೇ ಭಗವಲ್ಲೀಲೆ. ದೇವಲೀಲೆ, ದೇವತೆಗಳು ಸ್ವರ್ಗಾದಿಗಳನ್ನು, ಬಗೆ ಬಗೆಯ ಸ್ವರ್ಗಾದಿಗಳನ್ನು ಸೃಷ್ಟಿಸಿ ಬಗೆ ಬಗೆಯ ದೇವತೆಗಳನ್ನೆಲ್ಲ ನಿರ್ಮಿಸಿ ಅಲ್ಲಿ ಆ ಬಗೆಯ ಲೀಲೆ. ನರಲೀಲೆ, ನಾವೆಲ್ಲ ಆ ನರಲೀಲೆಯಲ್ಲಿ ಇರತಕ್ಕಂಥವರು. ಶ್ರೀರಾಮಕೃಷ್ಣರು ಸ್ವಯಂ ನರರೂಪಧಾರಿಯಾಗಿ ಬಂದಿದ್ದಾರೆ. ಭಗವಂತನು ಕೂಡ ನರರೂಪಧಾರಿಯಾಗಿ ಬರ್ತಾನೆ. ಅಷ್ಟೇ ಅಲ್ಲ, ಇರತಕ್ಕಂತಹ ನರರೆಲ್ಲರೂ ಕೂಡ ಅದೇ ಪರಮಾತ್ಮನ ವಿಭಿನ್ನ ರೂಪಗಳು ಅಷ್ಟೇನೆ. ಇದು ನರಲೀಲೆ. ಇನ್ನು ಜಗಲ್ಲೀಲೆ, ಜಗತ್ತು, ಪಂಚಮಹಾಭೂತಗಳಿಂದ ಕೂಡಿದಂತಹ ಜಗತ್ತು. ಆ ಪಂಚಮಹಾಭೂತಗಳಲ್ಲೂ ಕೂಡ ವಿಚಿತ್ರವಾದಂತಹ ಹಲವಾರು ಅಂಶಗಳೆಲ್ಲ ಇವೆ. ಅದನ್ನು ಸದಾಶಿವ ಬ್ರಹ್ಮೇಂದ್ರರು ಬಹಳ ಸ್ವಾರಸ್ಯವಾಗಿ ಕವನ ಮಾಡಿ ಹಾಡಿದ್ದಾರೆ. ಖೇಲತಿ ಬ್ರಹ್ಮಾಂಡೇ ಭಗವಾನ್ ಖೇಲತಿ ಬ್ರಹ್ಮಾಂಡೇ ಅಂತ. ಭಗವಂತ ಈ ಬ್ರಹ್ಮಾಂಡದಲ್ಲಿ ಆಟವಾಡ್ತಾ ಇದ್ದಾನೆ. ಹಂಸ ಸೋಹಂ ಹಂಸ ಸೋಹಂ ಹಂಸ ಸೋಹಂ ಸೋಹಂ ಇತಿ ಖೇಲತಿ ಬ್ರಹ್ಮಾಂಡೇ. ಹಂಸ ಸೋಹಂ, ಅವನೇ ನಾನು, ನಾನೇ ಅವನು, ಅವನೇ ನಾನು, ನಾನೇ ಅವನು, ಅವನೇ ನಾನು, ನಾನೇ ಅವನು ಅಂತನ್ನುವ ಈ ಒಂದು ಅತ್ಯಂತ ಸತ್ಯವಾದಂತಹ ಸ್ಥಿತಿಯಲ್ಲಿ, ಸತ್ಯವಾದಂತಹ ಸ್ಥಿತಿಯದು. ತತ್ವತಃ ಅದೇ ಅವನೇ ನಾನು, ನಾನೇ ಅವನು, ಅವನೇ ನೀನು, ನೀನೇ ಅವನು. ಇಂತಹ ಒಂದು ಸ್ಥಿತಿಯಲ್ಲಿ ಆಟವಾಡ್ತಾ ಇದ್ದಾನಾತ. ಆಮೇಲೆ ಇನ್ನೊಂದು, ಪರಮಾತ್ಮಾಹಂ ಪರಿಪೂರ್ಣೋಹಂ ಬ್ರಹ್ಮೈವ ಅಹಂ, ಬ್ರಹ್ಮೈವ ಅಹಂ, ಅಹಂ ಬ್ರಹ್ಮ ಇತಿ ಖೇಲತಿ. ನಾನೇ ಪರಮಾತ್ಮ, ನಾನು ಪರಿಪೂರ್ಣ, ನಾನು ಪರಬ್ರಹ್ಮ ಅಂತನ್ನುವ ಈ ಭಾವವನ್ನು ಯಾರು ನಿರ್ವಿಕಲ್ಪ ಸಮಾಧಿಯಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾರೋ ಅವರು ಅನುಭವಿಸ್ತಾ ಅವ್ರು ಹಾಡ್ತಾರದನ್ನು. ಅಯ್ಯೋ, ನಾನೇ ಆ ಪರಮಾತ್ಮ ಕೊನೆಗೆ ನೋಡಿದರೆ ಅಂತನ್ನುವ ಅನುಭವಕ್ಕೆ ಬರ್ತಾನಾತ. ಅಲ್ಲಿವರೆಗೆ ನಾವು ಅದನ್ನು ಕೇಳಿಕೊಳ್ಬೇಕು. ಸತ್ಯಾಂಶ ಅದೇನೆ. ಈ ರೀತಿಯಲ್ಲಿ ಪರಮಾತ್ಮ ನರರೂಪಧಾರಿಯಾಗಿ ಬಂದರೂ ಕೂಡ ಪುನಃ ಆ ನಿರ್ವಿಕಲ್ಪ ಸಮಾಧಿಯನ್ನು ಪಡೆದು ಅಲ್ಲಿ ಆ ಒಂದು ಸ್ಥಿತಿಯನ್ನು ಅನುಭವಿಸ್ತಾ ನಾನೇ ಪರಮಾತ್ಮ, ನಾನೇ ಪರಮಾತ್ಮ ಅಂತನ್ನುವ ಭಾವದಿಂದ ಆಟವಾಡ್ತಾನೆ. ಆಮೇಲೆ ಮನುಷ್ಯ ರೂಪಧಾರಿಯಾಗಿ ಬಂದು ತ್ವಕ್, ಚಕ್ಷು, ಶ್ರುತಿ, ಜಿಹ್ವಾ, ಘ್ರಾಣ ಇವುಗಳಲ್ಲಿ ಪಂಚವಿಧ ಪ್ರಾಣ ಉಪಸ್ಥಾನೇ ಖೇಲತಿ ಬ್ರಹ್ಮಾಂಡೇ. ಒಂದೊಂದು ಇಂದ್ರಿಯಗಳ ಮೂಲಕವೂ ಕೂಡ ಅದೇ ಪರಮಾತ್ಮೆ ಆಡ್ತಕ್ಕಂಥದ್ದು. ತ್ವಕ್ ಅಂದರೆ ಚರ್ಮ, ಚಕ್ಷು ಅಂದರೆ ಕಣ್ಣು, ಶ್ರುತಿ ಅಂದರೆ ಕಿವಿ, ಜಿಹ್ವಾ ಅಂದರೆ ನಾಲಿಗೆ, ಘ್ರಾಣ ಅಂದರೆ ಮೂಗು. ಹೀಗೆ ಈ ಪಂಚ ಇಂದ್ರಿಯಗಳ ಮೂಲಕ ಅದೇ ಪರಮಾತ್ಮನೇ ಕ್ರೀಡಿಸ್ತಾ ಇದ್ದಾನೆ. ನಾಲಿಗೆಯ ಮೂಲಕ ಏನನ್ನು ತಿಂತಾ ಇದ್ದಾನೋ ಅವನು ಪರಮಾತ್ಮನೇ ತಿಂತಾ ಇದ್ದಾನೆ. ಕಣ್ಣಿನ ಮೂಲಕ ಏನನ್ನು ನೋಡ್ತಾ ಇದ್ದಾನೋ ಅವನು ಪರಮಾತ್ಮನೇ ನೋಡ್ತಾ ಇದ್ದಾನೆ. ಕಿವಿಗಳ ಮೂಲಕ ಏನು ಕೇಳ್ತಾ ಇದ್ದಾನೋ ಅದು ಪರಮಾತ್ಮನೇ ಕೇಳ್ತಾ ಇದ್ದಾನೆ. ಸತ್ಯಾಂಶ ಇದು. ನಾವು ಮೋಹದಿಂದ
ನಾನು ಕೇಳ್ತಾ ಇದ್ದೇನೆ, ನಾನು ನೋಡ್ತಾ ಇದ್ದೇನೆ ಅಂತನ್ನುವ ಅಜ್ಞಾನದಿಂದ ಇದ್ದೇವೆ. ಇದು ಕೂಡ ಬೇಕು. ಇದು ಇಲ್ಲದೆ ಹೋದ್ರೆ ಲೀಲೆ ಆಗುವುದಿಲ್ಲ. ಇದು ಪರಮಾತ್ಮನ ಲೀಲೆ. ಆದರೆ ಆ ತ್ವಕ್ಚಕ್ಷು ಶ್ರುತಿ ಜಿಹ್ವ ಘ್ರಾಣ ಇವುಗಳ ಮೂಲಕ ಆಟವಾಡ್ತಕ್ಕಂಥವನು ಅವನೇ. ಅಷ್ಟೇ ಅಲ್ಲ, ಇದರ ಒಳಗಡೆ ಇನ್ನು 5 ಅಂಶಗಳಿವೆ. ಪಂಚವಿಧ ಪ್ರಾಣೋಪಸ್ಥಾನಿ, ಪ್ರಾಣಾಪಾನ ವ್ಯಾನೋದಾನ ಸಮಾನ ಪ್ರಾಣ. 5 ಬಗೆಯ ಪ್ರಾಣಗಳು ನಮ್ಮ ಶರೀರದಲ್ಲಿ 5 ಬಗೆಯಾಗಿ ಹರಡಿಕೊಂಡಿದ್ದುಕೊಂಡು ಕೆಲಸ ಮಾಡ್ತಾ ಇವೆ. ಆ ಮೂಲಕ ಅದೇ ಪರಮಾತ್ಮನೇ ಕೆಲಸ ಮಾಡತಕ್ಕಂತಹದ್ದು. ಶಬ್ದ ಸ್ಪರ್ಶ ರಸಾದಿಕ ಮಾತ್ರೆ ಸಾತ್ವಿಕ ರಾಜಸ ತಾಮಸ ಮಿತ್ರೆ ಖೇಲತಿ ಬ್ರಹ್ಮಾಂಡೆ. ಭಗವಾನ್ ಖೇಲತಿ ಬ್ರಹ್ಮಾಂಡೆ. ಶಬ್ದ ಸ್ಪರ್ಶ ರಸ, ಶಬ್ದ ರೂಪ, ಶಬ್ದ ಸ್ಪರ್ಶ ರಸ ರೂಪ ರಸ ಗಂಧ, ಈ ಪಂಚ ಇಂದ್ರಿಯಗಳಿಗೆ ಪಂಚ ವಿಷಯ ವಸ್ತುಗಳನ್ನು ಕೊಡುವುದರ ಮೂಲಕ, ಅನುಭವಿಸುವುದರ ಮೂಲಕ ಅದೇ ಪರಮಾತ್ಮನೇ ಕ್ರೀಡಿಸ್ತಾನೆ. ಅದನ್ನು ಹೇಗೆ ಅಂತ ಅನ್ನೋದನ್ನು ಮುಂದಿನ ಶನಿವಾರ ಶ್ರೀರಾಮಕೃಷ್ಣ ಹೇಳಿಕ್ಕಿದ್ದಾರೆ. ಸಾತ್ವಿಕ ರಾಜಸ ತಾಮಸ ಮಿತ್ರೆ ಖೇಲತಿ ಬ್ರಹ್ಮಾಂಡೆ. ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣ ಶುದ್ಧ, ರಜೋಗುಣ ಚಟುವಟಿಕೆ ಕಾರ್ಯಶೀಲತೆ, ತಮೋಗುಣ ನಿದ್ರೆ ಆಲಸ್ಯ ಇತ್ಯಾದಿ. ಈ 3 ಗುಣಗಳ ವಿಭಿನ್ನ ಮಿಶ್ರಣದ ಮೂಲಕ ವಿಭಿನ್ನ ಸೃಷ್ಟಿಯಾಗಿದೆ. ಆ ವಿಭಿನ್ನ ಸೃಷ್ಟಿಯೇ ಆ ಪರಮಾತ್ಮ ಲೀಲೆ. ಹೀಗೆ ಆ 3 ಗುಣಗಳನ್ನ ಬಗೆ ಬಗೆಯಾಗಿ ಸಮ್ಮಿಶ್ರಣಗೊಳಿಸುವುದರ ಮೂಲಕ ಬಗೆ ಬಗೆಯ ಉತ್ಪತ್ತಿಗಳನ್ನು ಮಾಡ್ತಾ ತನ್ನ ಮೂಲಕ ಲೀಲೆಯನ್ನು ಆಡ್ತಾನೆ. ಬುದ್ಧಿ ಮನಶ್ಚಿತ್ತ ಅಹಂಕಾರೇ ಭೂಜಲ ತೇಜೋ ಗಗನ ಸಮೀರೆ ಖೇಲತಿ ಬ್ರಹ್ಮಾಂಡೆ. ಬುದ್ಧಿ, ಮನಸ್ಸು, ಚಿತ್ತ, ಅಹಂಕಾರ ಅಂತ ಹೇಳ್ತಕ್ಕಂಥ ಅಂತಃಕರಣಗಳ ಮೂಲಕ ಅದೇ ಪರಮಾತ್ಮನೇ ಆಟವಾಡ್ತಾ ಇದ್ದಾನೆ. ಭೂಮಿ, ನೀರು, ಬೆಂಕಿ, ಗಗನ ಆಕಾಶ ಮತ್ತು ಸಮೀರ ಅಂದರೆ ಗಾಳಿ, ಹೀಗೆ ಪಂಚಮಹಾಭೂತಗಳಲ್ಲೂ ಕೂಡ ಅವನೇ ಇದ್ದುಕೊಂಡು ಆಟವಾಡ್ತಾ ಇದ್ದಾನೆ. ಪರಮಹಂಸ ರೂಪೇಣ ವಿಹರ್ತ, ಪರಮಹಂಸ ರೂಪದಿಂದ ಅವನು ವಿಹರಿಸುತ್ತಾ ಇದ್ದಾನೆ. ಬ್ರಹ್ಮ ವಿಷ್ಣು ರುದ್ರಾದಿಕ ಕರ್ತ, ಆ ಪರಬ್ರಹ್ಮನೇ ಈ ಬ್ರಹ್ಮ ವಿಷ್ಣು ರುದ್ರ ಮಹೇಶ್ವರರ ಕರ್ತೃ. ಇವರನ್ನೆಲ್ಲ ಸೃಷ್ಟಿ ಮಾಡಿ ಮಾಡಿ ಕಳಿಸ್ತಕ್ಕಂಥವನು ಅವನು ಅಂತ ಹೇಳ್ತಕ್ಕಂಥ ಹಾಡನ್ನ ಖೇಲತಿ ಬ್ರಹ್ಮಾಂಡೇ ಭಗವಾನ್ ಖೇಲತಿ ಬ್ರಹ್ಮಾಂಡೇ ಖೇಲತಿ ಬ್ರಹ್ಮಾಂಡೇ ಭಗವಾನ್ ಖೇಲತಿ ಬ್ರಹ್ಮಾಂಡೇ ಹಂಸ ಸೋಹಂ ಹಂಸ ಸೋಹಂ ಹಂಸ ಸೋಹಂ ಹಂಸ ಸೋಹಂ ಹಂಸ ಸೋಹಂ ಸೋಹಮಿತಿ ಖೇಲತಿ ಬ್ರಹ್ಮಾಂಡೇ ಭಗವಾನ್ ಖೇಲತಿ ಬ್ರಹ್ಮಾಂಡೇ ಪರಮಾತ್ಮಾಹಂ ಪರಿಪೂರ್ಣೋಹಂ ಪರಮಾತ್ಮಾಹಂ ಪರಿಪೂರ್ಣೋಹಂ ಬ್ರಹ್ಮೈವಾಹಮಂ ಬ್ರಹ್ಮೇತಿ ಖೇಲತಿ ಬ್ರಹ್ಮಾಂಡೇ ಭಗವಾನ್ ಖೇಲತಿ ಬ್ರಹ್ಮಾಂಡೇ ತ್ವಚಕ್ಷುಶ್ರುತಿ ಜಿಹ್ವಾಘ್ರಾಣೇ ತ್ವಚಕ್ಷುಶ್ರುತಿ ಜಿಹ್ವಾಘ್ರಾಣೇ ಪಂಚವಿಧ ಪ್ರಾಣೋಪಸ್ಥಾನೆ ಖೇಲತಿ ಬ್ರಹ್ಮಾಂಡೇ
भगवान् खेलति ब्रह्माण्डे शब्दस्पर्श रसादिकमात्रे शब्दस्पर्श रसादिकमात्रे सात्विक राजस तामस भेत्रे खेलति ब्रह्माण्डे भगवान् खेलति ब्रह्माण्डे बुद्धिमनश्चेताहङ्कारे बुद्धिमनश्चेताहङ्कारे भूजलतेजो गगन समेरे खेलति ब्रह्माण्डे भगवान् खेलति ब्रह्माण्डे परमहंसरूपेण विहर्ता परमहंसरूपेण विहर्ता ब्रह्मा विष्णुरुद्रादिककर्ता खेलति ब्रह्माण्डे भगवान् खेलति ब्रह्माण्डे खेलति ब्रह्माण्डे भगवान् खेलति ब्रह्माण्डे ಪರಮಹಂಸ ರೂಪೇಣ ವಿಹರ್ತ ವಿಹರಿಸ್ತಾ ಇದ್ದಾನೆ ಆತ. ನಿತ್ಯ ನಿರಂತರವೂ ಅವ್ಯಾಹತವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಇಲ್ಲೂ ಈ ಕ್ಷಣದಲ್ಲಿ ಇಲ್ಲೇ ವಿಹರಿಸ್ತಾ ಇದ್ದಾನೆ ಪರಮಾತ್ಮ. ಯಾವ ರೀತಿಯಲ್ಲಿ? ಪರಮಹಂಸ ರೂಪೇಣ. ಹಂಸ ಅಂದ್ರೆ ಏನದು? ಅದು ಶುದ್ಧತೆಗೆ ಒಂದು ದ್ಯೋತಕ. ಅಶುದ್ಧವಾದದನ್ನೆಲ್ಲವನ್ನು ಬಿಟ್ಟು ಶುದ್ಧವಾದದನ್ನು ಸ್ವೀಕರಿಸುವಂತಹದ್ದು. ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ಸ್ವೀಕರಿಸ್ತಕ್ಕಂತಹದ್ದು ಹಂಸದ ಸ್ವಭಾವ ಅಂತ ಪ್ರತೀತಿ. ಇವನು ಪರಮಹಂಸ. ಪರಮಾತ್ಮ ಅವನು ಪರಮಹಂಸ, ಅತ್ಯಂತ ಶ್ರೇಷ್ಠ ಹಂಸ. ಸಾಮಾನ್ಯ ಜೀವರು ಹಂಸರು, ಅವನು ಪರಮಹಂಸ. ಈ ರೀತಿಯಲ್ಲಿ ಆ ನಿತ್ಯ ಶುದ್ಧ ಬುದ್ಧ ಮುಕ್ತನಾದಂತಹ ಅಖಂಡ ಸಚಿದಾನಂದ ಪರಮಹಂಸ ಸರ್ವಾಂತರ್ಯಾಮಿಯಾಗಿ ಸರ್ವವ್ಯಾಪಿಯಾಗಿ ಅವನು ಎಲ್ಲೆಲ್ಲಿಯೋ ವಿಹರಿಸ್ತಾ ಇದ್ದಾನೆ. ಅವನು ವಿಹರಿಸದೇ ಇರತಕ್ಕಂತಹ ಜಾಗವೇ ಇಲ್ಲ. ನಾವು ಮಾತ್ರ ಪರಮಾತ್ಮ ಎಲ್ಲಿ ನಮ್ಮ ದೋಷಗಳನ್ನು ಕಂಡು ಎಲ್ಲಿ ಶಿಕ್ಷೆ ಕೊಟ್ಟುಬಿಟ್ಟಾನೋ ಅಂತನ್ನುವ ದೃಷ್ಟಿಯಿಂದ ಅವನು ಇಲ್ಲೆಲ್ಲ ಇಲ್ಲ, ಅವನು ದೇವಸ್ಥಾನದ ಒಳಗಡೆ ಭದ್ರವಾಗಿ ಇದ್ದಾನೆ ಅಂತ ಅವನಿಗೊಂದು ಜಾಗ ಮಾಡಿ ಅಲ್ಲೇ ಕುಳ್ಳಿರಿಸಿ ಇತ್ತ ಕಡೆಗೆ ಬರದ ಹಾಗೆ ಮಾಡಿದ್ದೇವೆ. ಯಾಕೆ? ನಮ್ಮ ಲೀಲೆ ನಡಿಬೇಕಲ್ಲ. ಆದರೆ ಎಷ್ಟೇ ಅವನನ್ನು ಯಾವುದೇ ದೇವಸ್ಥಾನದಲ್ಲಿ ಕೂಡಿ ಹಾಕಿದರೂ ಕೂಡ ಅವನು ಅಲ್ಲೇ ಕುಳಿತುಕೊಂಡಿರತಕ್ಕಂಥವನಲ್ಲ. ಅವನು ನಿತ್ಯ ಶುದ್ಧ ಬುದ್ಧ ಅಖಂಡ ಸಚಿದಾನಂದ. ಆದ್ದರಿಂದ ಸರ್ವಾಂತರ್ಯಾಮಿ ಸರ್ವವ್ಯಾಪಿ. ನಮ್ಮ ಒಳಗೂ ನಮ್ಮ ಹೊರಗೂ
ಇದ್ದುಕೊಂಡು ಸರ್ವವನ್ನೂ ಕೂಡ ಸಾಕ್ಷೀಭಾವದಿಂದ ಕಾಣ್ತಾ ಇರತಕ್ಕಂಥವನು ಸಾಕ್ಷಿ. ಅಕ್ಷಿಯಿಂದ ಕೂಡಿದಂಥವನೇ ಸಾಕ್ಷಿ. ಅವನ ಕಣ್ಣು ಸದಾ ತೆರೆದಿರತಕ್ಕಂಥದ್ದು. ಅದು ಸಹಸ್ರಾಕ್ಷ. ಸಹಸ್ರಾಕ್ಷ ಅಂದ್ರೇನು? ಎಲ್ಲೆಲ್ಲೂ ಕಣ್ಣುಗಳು ಅಂತ ಅರ್ಥ. ವಿಶ್ವದ ಎಲ್ಲೆಲ್ಲೂ ಅವನ ಕಣ್ಣುಗಳೇ, ಎಲ್ಲೆಲ್ಲೂ ಅವನ ಪಾದಗಳೇ, ಎಲ್ಲೆಲ್ಲೂ ಅವನ ಕರಗಳೇ ಕೆಲಸ ಮಾಡ್ತಾ ಇವೆ ಅಂತ ಆ ಭಗವಂತನ ವರ್ಣನೆಯನ್ನ ಬಗೆ ಬಗೆಯಾಗಿ ಮಾಡಲಾಗಿದೆ. ಹಲವಾರು ಉಪನಿಷತ್ತುಗಳಲ್ಲಿ, ಹಲವಾರು ಸ್ತೋತ್ರಗಳಲ್ಲಿ. ಅಂಥ ಪರಮಾತ್ಮನ ಲೀಲೆ, ಜಗಲ್ಲೀಲೆ, ನರಲೀಲೆ, ದೇವಲೀಲೆ, ಭಗವಲ್ಲೀಲೆ. ಆತ ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಆತ ಮನುಷ್ಯ ರೂಪ ಧರಿಸಿ ಅಂದರೆ ಅವತಾರವೆತ್ತಿ ಪ್ರೇಮ ಮತ್ತು ಭಕ್ತಿ ಇದನ್ನು ಹರಡಲೋಸುಗ ಪ್ರತಿಯೊಂದು ಯುಗದಲ್ಲೂ ಈ ಧರೆಗೆ ಬರುತ್ತಾನೆ. ಉದಾಹರಣೆಗೆ ಚೈತನ್ಯ ದೇವನನ್ನು ನೋಡು. ಕೇವಲ ಅವತಾರ ಪುರುಷರ ಮೂಲಕವೇ ಭಗವದ್ಭಕ್ತಿ ಮತ್ತು ಪ್ರೇಮ ಏನು ಎಂಬುದರ ರುಚಿ ನೋಡಬಹುದು. ಭಗವಂತನ ಲೀಲೆ ಅನಂತ ಬಗೆಯಾದದ್ದು. ಆದರೆ ನಮಗೆ ಬೇಕಾದದ್ದು ಪ್ರೇಮ ಭಕ್ತಿ. ನಮಗೆ ಕೇವಲ ಹಾಲು ಮಾತ್ರ ಬೇಕು. ಹಾಲು ಹಸುವಿನ ಕೆಚ್ಚಲಿನಿಂದ ಬರುತ್ತದೆ. ಅವತಾರ ಪುರುಷ ಹಸುವಿನ ಕೆಚ್ಚಲು ಅಂತನ್ನುವ ಶ್ರೀರಾಮಕೃಷ್ಣರು ಈ ಮಾತನ್ನು ಹೇಳ್ತಾ ಇದ್ರೆ ಮಾಸ್ಟರ್ ಮಾಷಿಯ ಬರ್ಕೊಳ್ತಾನೆ. ಈಗ ಮುಂದಿನ ಮಾತು ಅವನು ಬರ್ಕೊಳ್ತಾನೆ. ತಾವು ಅವತಾರ ಪುರುಷರು ಎಂಬುದಾಗಿ ಪರಮಹಂಸರು ಸೂಚಿಸಿದರೇನು? ತಮ್ಮ ದರ್ಶನ ಮಾಡಿದರೆ ಭಗವಂತನ ದರ್ಶನ ಮಾಡಿದ ಹಾಗೆಯೇ ಎಂಬುದಾಗಿ ವ್ಯಕ್ತಪಡಿಸಿದರೇನು? ಚೈತನ್ಯ ದೇವನ ಸಂಬಂಧವಾಗಿ ಹೇಳಿ ತಮ್ಮ ಸಂಬಂಧವಾಗಿ ರಹಸ್ಯ ಬಿಟ್ಟುಕೊಟ್ಟರೇನು? ಮಾಸ್ಟರ್ ಮಾಷಯನಿಗೆ ಸ್ಪಷ್ಟವಾಗಿ ಅರಿವಿಗೆ ಬರ್ತಾ ಇದೆ, ಶ್ರೀರಾಮಕೃಷ್ಣರು ಇನ್ನಾರೂ ಅಲ್ಲ, ಸಾಕ್ಷಾತ್ ಅವತಾರ ಪುರುಷ ಅಂತ. ಶ್ರೀರಾಮಕೃಷ್ಣ ಯಾವ ಮಾತನ್ನು ಹೇಳ್ತಾ ಇದ್ದಾರೆ? ಭಗವಂತ ಮನುಷ್ಯ ರೂಪವನ್ನು ಧರಿಸಿ ಅಂದರೆ ಅವತಾರವೆತ್ತಿ ಪ್ರೇಮ ಮತ್ತು ಭಕ್ತಿಯನ್ನು ಹರಡಲೋಸುಗ ಪ್ರತಿಯೊಂದು ಯುಗದಲ್ಲೂ ಈ ಧರೆಗೆ ಬರುತ್ತಾನೆ. ಪ್ರೇಮ ಮತ್ತು ಭಕ್ತಿಯನ್ನು ಹರಡೋದಕ್ಕೋಸ್ಕರ ಮಾತ್ರವೇ ಅವತಾರ ಕಾರ್ಯ. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ಅದೆಲ್ಲ ಬೈ ಪ್ರಾಡಕ್ಟ್ಸ್. ಅದು ಜೊತೆಲಿ ಆಗ್ತಾ ಇರ್ತದೆ, ಆ ಕಾರ್ಯವೂ ಕೂಡ ಆಗ್ತಾ ಇರ್ತದೆ. ಅವನ ಮುಖ್ಯ ಉದ್ದೇಶ, ಶ್ರೀಕೃಷ್ಣನ ಮುಖ್ಯ ಉದ್ದೇಶ ಈ ಮಹಾಭಾರತ ಯುದ್ಧವನ್ನು ಮಾಡಿಸ್ತಕ್ಕಂಥದ್ದಲ್ಲ. ಆ ಗೋಪಿಕಾ ಸ್ತ್ರೀಯರ ಮೂಲಕ ಪ್ರೇಮಾಭಕ್ತಿಯನ್ನು ಸವಿದು, ಆ ಪ್ರೇಮಾಭಕ್ತಿ ಅಂತ ಹೇಳ್ತಕ್ಕಂಥದ್ದು ಮಾತ್ರವೇ ಸವಿಯಲಿಕ್ಕೆ ಯೋಗ್ಯವಾದದ್ದು ಅಂತನ್ನೋದನ್ನ ಜಗತ್ತಿಗೆ ತೋರಿಸಿಕೊಡೋದಕ್ಕೋಸ್ಕರ. ಈ ಭಕ್ತಿ ಭಕ್ತಿ ಅಂತಂದ್ರೆ ಏನದು? ಎಲ್ಲರಲ್ಲೂ ಸ್ವಲ್ಪ ಭಕ್ತಿ ಇರುವಂತೆ ಕಂಡು ಬರ್ತದೆ, ಅವರವರಿಗೆ ಕಂಡು ಬರ್ತದೆ. ಆದರೆ ದೇವರಿಗೆ ಇನ್ನೂ ಕಂಡು ಬರ್ತಾ ಇಲ್ಲ. ಯಾತಕ್ಕೆ ಅಂತಂದ್ರೆ ದೇವರ ಭಕ್ತಿಯಲ್ಲಿ ಲೆಕ್ಕಾಚಾರ ಇಲ್ಲ, ದೇವರ ಭಕ್ತಿಯಲ್ಲಿ ವ್ಯಾಪಾರಿ ಮನೋಭಾವ ಇಲ್ಲ, ದೇವರ ಭಕ್ತಿಯಲ್ಲಿ ಕಾಮಗಂಧ ಇಲ್ಲ, ಈ ಪ್ರಾಪಂಚಿಕತೆ ಅನ್ನೋದು ಇಲ್ಲ. ಅದು ಶುದ್ಧವಾದ ಭಕ್ತಿ. ಆ ಶುದ್ಧವಾದ ಭಕ್ತಿಯನ್ನ, ಅದೇ ಪ್ರೇಮವನ್ನ ಹರಡುವುದಕ್ಕೋಸ್ಕರ ಅದರ ಶುದ್ಧವಾದ ರೂಪವನ್ನು ಜಗತ್ತಿನ ಜನರಿಗೆ ತೋರಿಸುವುದಕ್ಕೋಸ್ಕರ ಆತ ಬಂದಿರೋದು. ಇದು ಬಹಳ ಮುಖ್ಯವಾದಂಥ ಮಾತು. ಶುದ್ಧವಾದ ಪ್ರೀತಿ, ಶುದ್ಧವಾದ ಪ್ರೇಮ, ಶುದ್ಧವಾದ ಭಕ್ತಿ ಅಂತನ್ನೋದು ಬೇರೆ. ಲೌಕಿಕವಾದ ಭಕ್ತಿ, ಲೌಕಿಕವಾದ ಪ್ರೇಮ, ಲೌಕಿಕವಾದಂತಹ ವಿಶ್ವಾಸ ಇವೆಲ್ಲ ಬೇರೆ. ಈ ಲೌಕಿಕ ಅಂತ ಹೇಳ್ತಕ್ಕಂಥದ್ದೆಲ್ಲವೂ ಕೂಡ ಪ್ರತಿಫಲವನ್ನು ನಿರೀಕ್ಷಿಸುವಂತಹದ್ದು. ನನಗೆ ಇವನಿಂದ ಏನು ಸಿಕ್ಕೀತು, ನನಗೆ ಇವನಿಂದ ಏನಾದೀತು ಅಂತನ್ನುವ ಪ್ರತಿಫಲಾಪೇಕ್ಷೆ ಅಂತ ಹೇಳ್ತಕ್ಕಂಥದ್ದು ಲೌಕಿಕ ಪ್ರೀತಿಯಲ್ಲಿ ತುಂಬಿಕೊಂಡಿರುತ್ತದೆ. ಅಷ್ಟೇ ಅಲ್ಲ, ಅವನು ನನ್ನ ಪ್ರೀತಿ ಪಾತ್ರ, ಅದರಿಂದ ಅವನು ನನ್ನ ಜೊತೆಲೇ ಇರಬೇಕು, ಇನ್ನೊಬ್ಬರ ಹತ್ರಕ್ಕೆ ಹೋಗಲೇಬಾರದು. ಇದೊಂದು ಬಗೆಯ ಸಂಕುಚಿತ ದೃಷ್ಟಿ ಬೇರೆ ಇರ್ತದೆ.
ಆಮೇಲೆ ಅಸೂಯಾದಿಗಳು ಕಾಮಾದಿಗಳು ತುಂಬಿಕೊಂಡಿರುತ್ತವೆ ಅಂತ ಹೇಳ್ತಕ್ಕಂಥ ಮಾತೆಲ್ಲ ಬೇರೆ. ಆದ್ರಿಂದ ನಮ್ಮ ಲೌಕಿಕ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಅಡಲ್ಟರೇಟೆಡ್, ಕಲಬೆರಕೆ. ಆದರೆ ಇಲ್ಲಿ ಪರಮಾತ್ಮನ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಶುದ್ಧ ಪ್ರೀತಿ. ಆ ಶುದ್ಧ ಪ್ರೀತಿಗಾಗಿಯೇ ಸಾಧನೆ ಮಾಡೋದು, ಜಪ, ಧ್ಯಾನ, ಪಾರಾಯಣ. ಆ ಶ್ರೀರಾಮಕೃಷ್ಣ ಈಗಾಗಲೇ ಹೇಳಿದಂತೆ ಲೀಲಾ ಪರಿಜ್ಞಾನ, ಭಗವಂತ ಲೀಲೆ ಕಡೆಗೆ ಗಮನ ಕೊಡ್ತಕ್ಕಂಥದ್ದು, ಸ್ತೋತ್ರಗಳನ್ನು ಮಾಡ್ತಕ್ಕಂಥದ್ದು, ಸದಾ ಆ ಭಗವಂತನ ಶುದ್ಧ ಸ್ಥಿತಿಯನ್ನೇ ಸ್ಮರಣೆ ಮಾಡ್ತಾ ಇರುವಂತಹದ್ದು. ಎಲ್ಲವೂ ಕೂಡ ತಪಸ್ಸು, ತೀರ್ಥಯಾತ್ರೆ, ಪ್ರತಿ ಒಂದರ ಉದ್ದೇಶವೂ ಕೂಡ ನಮ್ಮ ಹೃದಯವನ್ನು ಶುದ್ಧವಾಗಿಸಿಕೊಳ್ಳತಕ್ಕಂಥದ್ದು. ಅದರ ಉದ್ದೇಶ ಶುದ್ಧವಾಗಿಸಿಕೊಳ್ಳತಕ್ಕಂಥದ್ದು. ಶುದ್ಧವಾದಾಗ ಶುದ್ಧವಾದ ಭಕ್ತಿ ಉತ್ಪನ್ನವಾಗುತ್ತೆ. ಆ ಶುದ್ಧವಾದ ಹೃದಯದಲ್ಲಿ ಏನೇನು ಉತ್ಪತ್ತಿ ಆಗುತ್ತೋ ಅದೆಲ್ಲವೂ ಶುದ್ಧ. ಆದ್ರಿಂದ ಅದು ಭಗವಂತನಿಂದ ಸ್ವೀಕರಿಸಲ್ಪಡೋದಕ್ಕೆ ಯೋಗ್ಯವಾಗುತ್ತದೆ. ಅಂತಹ ಒಂದು ಶುದ್ಧ ಪ್ರೀತಿಯನ್ನು ಜಗತ್ತಿಗೆ ತೋರಿಸೋದಕ್ಕಾಗಿ ಅವತಾರ ತಾಳಿ ಬರ್ತಾನೆ ಅಂತ ನಾವು ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆಯನ್ನ ಚೈತನ್ಯ, ಶ್ರೀಕೃಷ್ಣ ಚೈತನ್ಯ ಆ ಬಂಗಾಳದಲ್ಲಿ ಅವನ ಅವತಾರ ಅಲ್ಲಿಗೆ ಸಮಾಪ್ತಿ. ಆತ ಉಡುಪಿವರೆಗೂ ಬಂದಿದ್ದ, ಆದರೆ ಕಾರಣಾಂತರಗಳಿಂದ ಅವನು ಇತ್ತ ಕಡೆಗೆ ಪ್ರಸಿದ್ಧನಾಗಲಿಲ್ಲ. ಅಲ್ಲಿ ಬಹಳ ಪ್ರಸಿದ್ಧ. ಚೈತನ್ಯನ ಹೆಸರು ಕೇಳಿದರೆ ಕಣ್ಣಲ್ಲಿ ಧಾರಾಕಾರ ನೀರು ಇಳಿಸುವಂತಹ ಭಕ್ತರು ಇವತ್ತಿಗೂ ಕೂಡ ಇದ್ದಾರೆ. ಅವನು ರಾಧಾಕೃಷ್ಣ ಎರಡೂ ಸೇರಿದಂತಹ ಒಂದು ದಿವ್ಯ ಅವತಾರ ಅಂತ ಪರಿಗಣಿಸಲಾಗಿದೆ. ಈ ರೀತಿಯಲ್ಲಿ ಆ ಚೈತನ್ಯ ದೇವನ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಉದಾಹರಣೆಗೆ ಚೈತನ್ಯ ದೇವನನ್ನು ನೋಡು, ಕೇವಲ ಅವತಾರ ಪುರುಷರ ಮೂಲಕವೇ ಭಗವದ್ಭಕ್ತಿ ಮತ್ತು ಪ್ರೇಮ ಏನು ಅನ್ನೋದರ ರುಚಿ ನೋಡಬಹುದು. ಭಗವಂತನ ಲೀಲೆ ಅನಂತ ಬಗೆಯಾದದ್ದು, ಆದರೆ ನಮಗೆ ಬೇಕಾದದ್ದು ಪ್ರೇಮ ಭಕ್ತಿ ಅಂತಂದ್ಬಿಟ್ರು ಶ್ರೀರಾಮಕೃಷ್ಣರು. ಇಲ್ಲಿ ಆ ಲೀಲೆಯನ್ನು ಕೂಡ ಸ್ವಲ್ಪ ಬದಿಗೊತ್ತುವ ಹಾಗೆ ಕಾಣ್ತಾ ಇದೆ. ಲೀಲೆಯನ್ನು ತೆಗೆದುಕೊಳ್ಬೇಕು ನಿಜ, ಆದರೆ ಲೀಲೆಯಲ್ಲೇ ಮುಳುಗಬಾರದು. ನಮಗೆ ಬೇಕಾದ್ದೇನು ಪ್ರೇಮ ಭಕ್ತಿ ಅಂತಂದ್ಬಿಟ್ರು. ಭಗವಂತನ ಲೀಲೆಯನ್ನು ಬಗೆ ಬಗೆಯಾಗಿ ಭಾವಿಸುವುದರ ಮೂಲಕ ಅವನ ಪ್ರೇಮವನ್ನು ನಾವು ಗಳಿಸುವಂತಹ ಪ್ರಯತ್ನ ಮಾಡಬೇಕು ಅಂತನ್ನುವ ಇನ್ನೊಂದು ಅತ್ಯಂತ ಪ್ರಾಮುಖ್ಯವಾದ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ನಮಗೆ ಕೇವಲ ಹಾಲು ಮಾತ್ರ ಬೇಕು, ಹಸು ಅಲ್ಲ. ನಾವು ಪಟ್ಟಣಿಗರೆಲ್ಲ ಮಾಡೋದೇನೆ. ನಮ್ಮನೇಲಿ ಹಸು ಎಲ್ಲಿದೆ? ಹಾಲಿಗೇನು ಕೊರತೆ ಇರೋದಿಲ್ಲ. ಇದೇ ರೀತಿಯಲ್ಲಿ ಆ ಭಗವಂತನ ಲೀಲೆ, ಆ ಭಗವಂತನ ಸೃಷ್ಟಿ ಅದು ಅಲ್ಲೇ ಇರಲಿ. ಅದರ ಹಿನ್ನೆಲೆಯಲ್ಲಿರ್ತಕ್ಕಂಥ ಅವನ ಪ್ರೇಮ ಏನಿದೆಯೋ ಅದು ಮಾತ್ರ ನಮಗೆ ಬರಲಿ. ಅವತಾರ ಪುರುಷ ಹಸುವಿನ ಕೆಚ್ಚಲು ಅಂದ್ಬಿಟ್ರು. ಈ ಜಗತ್ತು ಅಂತ ಹೇಳ್ತಕ್ಕಂಥದ್ದು ಹಸು. ಈ ಜಗತ್ತಿನಲ್ಲಿ ಅವತಾರ ತಾಳ್ತಕ್ಕಂತಹ ಅವತಾರ ಪುರುಷ ಇದ್ದಾನಲ್ಲ, ಅವನು ಕೆಚ್ಚಲಂತೆ. ಕೆಚ್ಚಲಿನಿಂದ ನಮಗೆ ಹಾಲು ಸಿಗ್ತದೆ. ವಿಜ್ಞಾನ ಹೇಳ್ತದೆ ಹಸುವಿನ ರಕ್ತದಲ್ಲೆಲ್ಲ ಹಾಲು ಸೇರ್ಕೊಂಡಿದೆ ಅಂತ ಅಂದ್ಬಿಟ್ಟು ಆ ಹಸುವನ್ನೇ ಕಡಿದ್ರೆ ರಕ್ತವೇ ಸಿಕ್ಕೀತು. ಆ ಕೆಚ್ಚಲನ್ನೇ ಹಿಂಡಬೇಕು. ಹೇಗೋ ಹಾಗೆ ಪರಮಾತ್ಮ ಎಲ್ಲೆಲ್ಲೂ ಇದ್ದಾನೆ ನಿಜ, ಆದರೆ ಅವತಾರ ಪುರುಷರಲ್ಲಿ ವಿಶೇಷವಾಗಿದ್ದಾನೆ. ಭಗವಂತನ ಆ ಕೆಚ್ಚಲು, ಅವತಾರ ಪುರುಷ ಅಂತವನೇ ಅವನೇ ಕೆಚ್ಚಲು. ಅಂದ್ರೆ ಆ ಅವತಾರ ಪುರುಷನನ್ನು ನಾವು ಸ್ಮರಿಸಬೇಕು. ಅವತಾರ ಪುರುಷನನ್ನು ನಾವು ಅವನೊಂದಿಗೆ ಸೆಣಸಬೇಕು, ಅವನೊಂದಿಗೆ ಜಗಳ ಆಡಬೇಕು, ಅವನೊಂದಿಗೆ ಎಲ್ಲ ಕಸರತ್ತನ್ನು ಮಾಡಬೇಕು. ಅಂದ್ರೆ ಈ ಹಸು ಹಾಲನ್ನು ಇಳಿಸ್ತದೆ ನಿಜ, ಕರು ಹಾಲನ್ನು ಕುಡಿತದೆ ನಿಜ, ಮಧ್ಯೆ ಮಧ್ಯೆ ಹಾಲು ನಿಂತು ಹೋಗ್ಬಿಡುತ್ತೆ. ಆಗ ಈ ಕರು ಆ ಕೆಚ್ಚಲನ್ನು ಗುದ್ದುತ್ತದೆ. ಹಾಗೆ ಗುದ್ದಿದಾಗ ತಾಯಿಗೆ ಇನ್ನಷ್ಟು ಸುಖ ಆಗುತ್ತೆ. ಆಗ ಅದು ಇನ್ನಷ್ಟು ಹಾಲನ್ನು ಇಳಿಸ್ತದೆ. ಇದೊಂದು ವಿಶೇಷವಾದಂತಹ ಟೆಕ್ನಿಕ್. ಇದನ್ನ ನಾವು ಬಳಸ್ಕೊಳ್ಬೇಕು. ಕೆಚ್ಚಲಿನೋಪಾದಿಯಲ್ಲಿ ಇರತಕ್ಕಂಥ ಅವತಾರ ಪುರುಷನನ್ನ ಸ್ವಲ್ಪ ಸ್ವಲ್ಪ ಗುದ್ದಬೇಕು. ಅವನ ಜೊತೆಲಿ ಸ್ವಲ್ಪ ಕೋಪ, ಪ್ರೀತಿಯ ಕೋಪವನ್ನು ನಟಿಸಬೇಕು, ಕೋಪವನ್ನು ಆಡಬೇಕು, ಕೋಪದ ಆಟವನ್ನು ನಡೆಸಬೇಕು. ಆ ರೀತಿಯಲ್ಲಿ ನಾವು
ಆ ಕೆಚ್ಚಲಿನ ಮೂಲಕ ಭಗವತ್ ಪ್ರೇಮವನ್ನು ಅನುಭವಿಸಬಹುದು, ಪಡೆಯಬಹುದು ಅಂತನ್ನುವ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಅದನ್ನು ಮಾಸ್ಟರ್ ಮಹಾಶಯ ಬಹಳ ಸ್ವಾರಸ್ಯವಾಗಿ ಗುರುತಿಸ್ತಾ ಇದ್ದಾನೆ. 1883 ಇಸ್ವಿಯ ಜೂನ್ ತಿಂಗಳ 1 ಸೆಕೆಯ ದಿನ ಅಂತ ಬರೆದಿದ್ದಾನೆ ಮಾಸ್ಟರ್ ಮಹಾಶಯ. ಸೆಕೆಯಂತೆ ಅವತ್ತು ಪರಮಹಂಸರು ದಕ್ಷಿಣೇಶ್ವರದಲ್ಲಿ ಶಿವ ದೇವಾಲಯಗಳ ಹಂತಗಳ ಮೇಲೆ ಕುಳಿತಿದ್ದಾರೆ. ಇನ್ನೇನು ಸಾಯಂಕಾಲವಾಗುವುದರಲ್ಲಿದೆ. ಮಾಸ್ಟರ್ ಮಹಾಶಯ ಐಸ್ ಮೊದಲಾದವುಗಳನ್ನು ತೆಗೆದುಕೊಂಡು ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರ ಹತ್ತಿರ ಕುಳಿತಿದ್ದಾನೆ. ಶ್ರೀರಾಮಕೃಷ್ಣ ಈಗ ಮಾಸ್ಟರಿಗೆ ಹೇಳ್ತಾರೆ, ಮಣಿಮಲ್ಲಿಕನ ಮೊಮ್ಮಗಳ ಗಂಡ ಇಲ್ಲಿಗೆ ಬಂದಿದ್ದ. ಆತ ಒಂದು ಪುಸ್ತಕದಲ್ಲಿ ಓದಿದ್ದಂತೆ ಭಗವಂತನನ್ನ ಬುದ್ಧಿವಂತ ಸರ್ವಜ್ಞ ಅಂತ ಹೇಳುವುದಕ್ಕಾಗೋದಿಲ್ಲ. ಅದು ಒಂದು ವೇಳೆ ಹಾಗಿದ್ದ ಪಕ್ಷದಲ್ಲಿ ಈ ಜಗತ್ತಿನಲ್ಲಿ ಯಾಕೆ ಇಷ್ಟೊಂದು ದುಃಖ ಕಷ್ಟ, ಜೀವಿಗಳಿಗೆ ಮೃತ್ಯು ಉಂಟಾಗ್ತಾ ಇದೆಯಲ್ಲ, ಒಂದೇ ಕ್ಷಣಕ್ಕೆ ಸಾಯುವ ಹಾಗೆ ಮಾಡದೆ ಚಿತ್ರಹಿಂಸೆಗೆ ಒಳಪಡಿಸಿ ಯಾಕೆ ಅವನನ್ನು ಸಾಯಿಸಬೇಕು? ಮತ್ತೆ ಗ್ರಂಥಕರ್ತ ಬರೆದಿದ್ದಾನಂತೆ, ತಾನೇನಾದರೂ ಸೃಷ್ಟಿಕರ್ತನಾಗಿದ್ದರೆ ಇದಕ್ಕಿಂತಲೂ ಉತ್ತಮವಾದ ಜಗತ್ತನ್ನ ಸೃಷ್ಟಿಸಿ ಬಿಡ್ತಿದ್ದೆ ಅಂತ. ಶ್ರೀರಾಮಕೃಷ್ಣಗೆ ಆ ಮಣಿಮಲ್ಲಿಕನ ಮೊಮ್ಮಗಳ ಗಂಡ ಬಂದು ಹೇಳಿ ಹೋದ್ನಂತೆ. ಒಬ್ಬೊಬ್ಬರು ಒಂದೊಂದು ಏನಾದ್ರು ಬಂದು ಹೇಳಿ ಹೋಗ್ತಿರ್ತಾರೆ ಶ್ರೀರಾಮಕೃಷ್ಣಗೆ. ಯಾವ ಪುಸ್ತಕದ್ದು ಹೇಳಿದ್ದಂತೆ ಅಲ್ಲಿ ಫುಟ್ ನೋಟ್ನಲ್ಲಿ ಬರೆದಿದೆ. ಜಾನ್ ಸ್ಟುವರ್ಟ್ ಮಿಲ್ ಅವನ ಆತ್ಮಕಥೆ ಅಂತ ಹೇಳ್ತಕ್ಕಂಥದ್ದು ಒಂದು ಪುಸ್ತಕ ಇದೆ. ಆ ಜಾನ್ ಸ್ಟುವರ್ಟ್ ಮಿಲ್ ಅಂತ ಹೇಳ್ತಕ್ಕಂಥ ಪಾಶ್ಚಾತ್ಯ ಚಿಂತಕ ಈ ರೀತಿಯ ಮಾತನ್ನು ಹೇಳಿದ್ದಂತೆ, ಭಗವಂತನನ್ನ ಬುದ್ಧಿವಂತ ಅಂತ ಹೇಳೋದಕ್ಕಾಗೋದಿಲ್ಲ, ಸರ್ವಜ್ಞ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದು ವೇಳೆ ಅವನೇನಾದರೂ ಬುದ್ಧಿವಂತ ಆಗಿದ್ದ ಪಕ್ಷದಲ್ಲಿ ಈ ಜಗತ್ತಿನಲ್ಲಿ ಯಾಕೆ ಇಷ್ಟೊಂದು ದುಃಖ ಕಷ್ಟ ಎಲ್ಲ ಇರಬೇಕು? ಜೀವಿಗಳಿಗೆ ಮೃತ್ಯು ಉಂಟಾಗ್ತಾ ಇದೆಯಲ್ಲ, ಒಂದೇ ಕ್ಷಣಕ್ಕೆ ಸಾಯುವ ಹಾಗೆ ಮಾಡದೇನೆ ಚಿತ್ರಹಿಂಸೆಗೆ ಒಳಪಡಿಸಿ ನರಳಿ ಸಾಯುವಾಗ ಮಾಡಿದ್ದಾನಲ್ಲ. ಆದ್ರಿಂದ ಆ ದೇವರು ಸರಿ ಇಲ್ಲ. ತಾನೇನಾದರೂ ಒಂದು ವೇಳೆ ಸೃಷ್ಟಿಕರ್ತನಾಗಿದ್ದ ಪಕ್ಷದಲ್ಲಿ ಇದಕ್ಕಿಂತ ಶ್ರೇಷ್ಠವಾದ ಜಗತ್ತನ್ನು ಸೃಷ್ಟಿಪಡ್ತಿದ್ದೆ ಅಂತ ಹೇಳ್ತಕ್ಕಂಥ ಇತ್ಯಾದಿ ಮಾತುಗಳನ್ನೆಲ್ಲ ಆ ಪುಸ್ತಕದಲ್ಲಿ ಬರೆದಿದ್ದಂತೆ. ಶ್ರೀರಾಮಕೃಷ್ಣ ಅದನ್ನ ಬಣ್ಣಿಸ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಸ್ವಯಂ ದೇವತಾ ಸ್ವರೂಪರೇ ಆಗಿದ್ದಾರೆ. ಸುಖ ಕಷ್ಟಗಳ ನಡುವೆಯೇ ಇದ್ದವರು. ಅತ್ಯಂತ ಬಡತನದಲ್ಲೇ ಹುಟ್ಟಿ ಬೆಳೆದು ಬಂದವರು. ಆ ಜಯರಾಮ್ ಬಾಟಿ, ಆ ಕಾಮಾರ್ಪುಕುರ, ಆ ದಕ್ಷಿಣೇಶ್ವರದ ದಿನಗಳು, ಅಲ್ಲಿರ್ತಕ್ಕಂಥ ಅರ್ಚಕರು ತೊಂದರೆ ಕೊಟ್ಟಂತಹ ರೀತಿ, ಒದ್ದವರೆಷ್ಟು, ಬೈದವರೆಷ್ಟು, ತಿರಸ್ಕರಿಸಿದವರೆಷ್ಟು, ಹುಚ್ಚ ಅಂತ ಕರೆದವರೆಷ್ಟು, ಹೀಗೆ ಬಗೆ ಬಗೆಯ ಕಷ್ಟಗಳನ್ನು ಎದುರಿಸಿ ಅವರು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡವರು. ಅಷ್ಟಾದರೂ ಕೂಡ ಅವರು ಜಗತ್ತನ್ನು ದೂರಿದವರಲ್ಲ, ದೇವರನ್ನು ದೂರಿದವರಲ್ಲ. ಅಂಥವರ ಮುಂದೆ ಇದೊಂದು ವರ್ತಮಾನ ತಲುಪಿದೆ. ಅದನ್ನೇ ಅವರು ಮಗುವಿನಂತೆ ಹೇಳ್ತಾ ಇದ್ದಾರೆ. ಅದನ್ನು ಹೇಳಿದ್ದನ್ನ ಮಾಸ್ಟರ್ ಮಹಾಶಯ ಏನ್ ಮಾಡ್ತಿದ್ದಂತೆ, ಅವನೇ ಬರ್ಕೊಳ್ತಾನೆ, ಬಾಯಿ ತೆರೆದುಕೊಂಡು ಈ ಮಾತುಗಳನ್ನೆಲ್ಲ ಕೇಳಿ ಯಾವ ಟೀಕೆಯನ್ನು ಮಾಡದೆ ಸುಮ್ಮನೆ ಕೊಡ್ತಿದ್ದಾನಂತೆ. ಮಾಸ್ಟರ್ ಮಹಾಶಯ ಬಾಯಿ ತೆರೆದುಕೊಂಡು ಕೇಳ್ತಾ ಇದ್ದಾನಂತೆ, ಎಲ್ಲ ಹೀಗೂ ಒಂದು ಉಂಟೆ ಅಂತ. ಅವನು ಕೂಡ ಯುವಕ, ಸುಮಾರು 28-29 ವರ್ಷದ ಯುವಕ ಅಷ್ಟೇನೆ. ಇನ್ನೂ ಅವನಿಗೆ ನಿಜವಾಗಿ ದೇವರು ಅಂದ್ರೆ ಏನು, ನಿಜವಾದ ಜಗತ್ತು ಅಂದ್ರೆ ಏನು ಸರಿಯಾಗಿ ಗೊತ್ತಿಲ್ಲ. ಆದ್ರಿಂದ ಇಂಥದ್ದನ್ನೆಲ್ಲ ಕೇಳಿದಾಗ ಶ್ರೀರಾಮಕೃಷ್ಣ ಅದನ್ನು ಎತ್ತಿ ಆಡಿದಾಗ ಒಂದು ಬಗೆಯ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಈಗ ಶ್ರೀರಾಮಕೃಷ್ಣ ಮಾಸ್ಟರಿಗೆ ಮತ್ತೆ ಹೇಳ್ತಾರೆ, ಭಗವಂತನ ಸಂಬಂಧವಾಗಿ ಯಾಕೆ ಹೀಗೆ ಅಂತನ್ನೋದನ್ನು ಅರಿಯೋದಕ್ಕೆ ಸಾಧ್ಯವಾಗೋದುಂಟೆ? ನಾನು ಕೆಲವು ವೇಳೆ ಆತ ಒಳ್ಳೆಯವ ಅಂತ ಭಾವಿಸ್ತೇನೆ, ಇನ್ನು ಕೆಲವು ವೇಳೆ ಕೆಟ್ಟವ ಅಂತ ಭಾವಿಸ್ತೇನೆ. ಆತ ನಮ್ಮನ್ನ ತನ್ನ ಮಾಯೆಯಿಂದ ಮುಗ್ಧಗೊಳಿಸಿ ಇಟ್ಟಿದ್ದಾನೆ. ಕೆಲವು ವೇಳೆ ನಮ್ಮನ್ನು ಎಚ್ಚರಗೊಳಿಸ್ತಾನೆ, ಇನ್ನು ಕೆಲವು ವೇಳೆ ನಮಗೆ ಮರೆವು ತರ್ತಾನೆ. ಈ ನಿಮಿಷ ಅಜ್ಞಾನ ಒಮ್ಮೆಗೆ ಹೊರಟು ಹೋಗಿಬಿಡುತ್ತದೆ, ಮರು ನಿಮಿಷ ಮತ್ತೆ ಬಂದು ಮುಚ್ಚಿಕೊಳ್ತದೆ. ಪಾಚಿ ಮುಚ್ಚಿಕೊಂಡಿರತಕ್ಕಂತಹ ಕೊಳಕ್ಕೆ ಕಲ್ಲು ಬಿಸಾಡಿದ್ರೆ ನೀರಿನ ಸ್ವಲ್ಪ ಭಾಗ ಕಾಣಿಸಿಕೊಳ್ಳುತ್ತದೆ. ಆದರೆ ಕೆಲವೇ ಕ್ಷಣದೊಳಗೆ ಮತ್ತೆ ಪಾಚಿ ನರ್ತಿಸುತ್ತಾ ಬಂದು ಆ ಭಾಗವನ್ನು ಮುಚ್ಚಿಕೊಂಡು ಬಿಡುತ್ತದೆ ಅಂತಂದ್ರು ಶ್ರೀರಾಮಕೃಷ್ಣರು. ಭಗವಂತನ ಬಗ್ಗೆ ಟೀಕಿಸಿದಂತಹ ಆತನ ಮಾತಿಗೆ ಇಲ್ಲಿ ಶ್ರೀರಾಮಕೃಷ್ಣ ಉತ್ತರ ಕೊಡ್ತಾ ಇದ್ದಾರೆ. ಭಗವಂತನ ರೀತಿ ನೀತಿಗಳನ್ನ ನಾವು ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ?
ನಾನು ಕೂಡ ಒಂದು ಆನಂದ ಕಾಲದಲ್ಲಿ ಭಗವಂತನನ್ನ ಒಳ್ಳೆಯವಂತ ಭಾವಿಸಿದ್ದು ಉಂಟು, ಕೆಟ್ಟವಂತ ಭಾವಿಸಿದ್ದು ಉಂಟು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಇದೆಲ್ಲ ಪ್ರಾರಂಭದಲ್ಲಿ ಅಂತಹ ಮಾನಸಿಕ ಸ್ಥಿತಿ ಬರುತ್ತದೆ. ಮನಸ್ಸು ತಿಳಿಯಾಗಿದ್ದಾಗ ಭಗವಂತ ಬಹಳ ಒಳ್ಳೆಯವನು, ಅವನ ಸೃಷ್ಟಿಯೂ ಬಹಳ ಒಳ್ಳೆಯದು ಅಂತ ನಮಗನ್ನಿಸ್ತದೆ. ಮನಸ್ಸೇನಾದರೂ ಬಗ್ಗಡವಾಗಿದ್ದ ಪಕ್ಷದಲ್ಲಿ ಎಂಥ ಭಗವಂತ ಆತ ಅಂತ ಅನಿಸಿಬಿಡ್ತದೆ. ಅಷ್ಟೇ ಅಲ್ಲ, ಶ್ರೀರಾಮಕೃಷ್ಣ ಇನ್ನೊಂದು ಮಾತನ್ನು ಹೇಳ್ತಾರೆ. ನಮ್ಮ ಮನಸ್ಸಿನಲ್ಲಿ ಇದ್ದಕ್ಕಿದ್ದ ಸಾತ್ವಿಕ ಮನೋಭಾವ ಅಂತ ಹೇಳ್ತಕ್ಕಂಥದ್ದು ಜಾಗೃತವಾಗಿ ಬಿಟ್ಟಿರುತ್ತೆ. ಅದು ಭಗವಂತ ನೀಡಿದಂತಹ ಒಂದು ಎಚ್ಚರಿಕೆ, ಒಂದು ಬಗೆಯ ಪ್ರಜ್ಞಾಸ್ಥಿತಿ. ಆ ಪ್ರಜ್ಞೆಯ ಸ್ಥಿತಿಯಲ್ಲಿ ಭಗವಂತನ ಇರುವಿಕೆಯ ಅನುಭವ ನಮಗಾಗಿಬಿಡ್ತದೆ. ಆದರೆ ಅದೇ ಭಗವಂತನೇ ಇದ್ದಕ್ಕಿದ್ದಂತೆ ಒಂದು ಬಗೆಯ ಅಜ್ಞಾನದ ಪರೆಯನ್ನು ಹರಡಿಬಿಡ್ತಾನೆ. ಆಗ ನಾವು ಭಗವಂತ ಇದ್ದಾನೆ, ಭಗವಂತ ಅದ್ಭುತ, ಅವನ ದಯಾಮಯ ಇತ್ಯಾದಿ ಹೇಳಿದಂತಹ ಮಾತನ್ನೇ ಬದಲಾಯಿಸಿ ಅವನು ಇರೋದು ನಿಜವೇ ಇದ್ರೆ ಅವನಿಗೆ ಕಣ್ಣಿಲ್ಲ, ಅವನಿಗೆ ಕಣ್ಣಿದ್ರೂ ಕೂಡ ಹೃದಯ ಅಂತೂ ಇಲ್ಲವೇ ಇಲ್ಲ. ಯಾಕೆ ಅಂತಂದ್ರೆ ಇಂಥ ಸೃಷ್ಟಿ ಮಾಡಿದಾನಲ್ಲ ಇತ್ಯಾದಿ ಮಾತುಗಳನ್ನು ಆಡೋಕೆ ಶುರು ಮಾಡ್ತೇವೆ. ಕಾರಣ ಹಾಗಾದ್ರೆ ಅವನನ್ನು ಆಗ ಹಾಗೆ ಮಾತಾಡಿ ಈಗ ಹೀಗೆ ಮಾತಾಡಿದ್ದು ಯಾಕೆ ಹಿಂಗೆ, ಆಗ ಹಾಗೆ ಮಾತಾಡಿದ್ದು ಸರಿಯೇ, ಈಗ ಹೀಗೆ ಮಾತಾಡಿದ್ದು ಸರಿಯೇ. ಯಾತಕ್ಕೆ? ಆಗ ಮನಸ್ಸು ತಿಳಿಯಾಗಿತ್ತು, ಈಗ ಮನಸ್ಸು ಬಗ್ಗಡವಾಗಿದೆ. ಆಗ ಪರಮಾತ್ಮ ಸ್ವಲ್ಪ ಪ್ರಜ್ಞೆಯನ್ನು ಕೊಟ್ಟ, ಒಳ್ಳೆ ಮಾತಾಡಿದ. ಈಗ ಪರಮಾತ್ಮ ಸ್ವಲ್ಪ ಮಾಯೆಯನ್ನು ಮುಚ್ಚಿದ, ಅಜ್ಞಾನದ ಮಾತಾಡಿದ. ಅದನ್ನು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಪಾಚಿ ಮುಚ್ಚಿಕೊಂಡಿರತಕ್ಕಂತಹ ಒಂದು ಕೊಳಕ್ಕೆ ಕಲ್ಲು ಬಿಸಾಡಿದ್ರೆ ನೀರಿನ ಸ್ವಲ್ಪ ಭಾಗ ತಕ್ಷಣ ಕಾಣಿಸಿಕೊಳ್ತದೆ. ಆದರೆ ಕೆಲವೇ ಕ್ಷಣದೊಳಗೆ ಮತ್ತೆ ಪಾಚಿ ನರ್ತಿಸುತ್ತಾ ಬಂದು ಆ ಭಾಗವನ್ನು ಮುಚ್ಚಿಕೊಂಡು ಬಿಡುತ್ತದೆ ಅಂತ ಹೇಳಿದ್ರು ಶ್ರೀರಾಮಕೃಷ್ಣರು. ಪಾಚಿ ನರ್ತಿಸಿಕೊಂಡು ಬರ್ತದಂತೆ, ನರ್ತಿಸ್ತಾ ಬರ್ತದಂತೆ. ನಮ್ಗೆ ಯಾವುದು ನರ್ತಿಸ್ತಾ ಬರೋದು? ಮಾಯೆ. ಅದು ನರ್ತನಶೀಲವಾದದ್ದು. ಅದು ಮಾಯಾ ರಾಣಿ ಕೊಂಡ್ಕೊಂಡು ಬರ್ತಾ ಇರ್ತಾಳೆ, ಮುಚ್ಚಿಬಿಡ್ತಾಳೆ. ಸತ್ಯಾಂಶವನ್ನು ಮುಚ್ಚಿಬಿಡ್ತಾಳೆ, ಪರಮಾತ್ಮ ಜ್ಞಾನವನ್ನು ಮುಚ್ಚಿಬಿಡ್ತಾಳೆ. ಆದ್ರಿಂದ ನಮಗೆಲ್ಲ ಒಂಥರ ಸೊಗಸಾಗಿ ಕಾಣ್ತದೆ, ಈ ತೊಳಕೆ ಬೆಳಕಾಗಿ ಕಾಣುತ್ತದೆ. ಇದೆಲ್ಲ ಭಗವಂತನ ಲೀಲೆ. ಭಗವಂತ ಯಾತಕ್ಕೆ ಹೀಗೆ ಮಾಡ್ತಾನೆ ಅಂತ ಯಾರಿಗೆ ಹೇಳೋಕೆ ಸಾಧ್ಯ? ಹೇಳೋದಕ್ಕೆ ಸಾಧ್ಯವಿಲ್ಲ. ಅವನು ಅನಿರ್ವಚನೀಯ, ಅವನ ಲೀಲೆಯೂ ಅನಿರ್ವಚನೀಯ. ಮಾತಿನ ಮೂಲಕ ಅವನ ಯಾವ ಲೀಲೆಯನ್ನು ತಿಳಿಸೋದಕ್ಕಾಗುವುದಿಲ್ಲ, ಆ ಯಾವ ಸತ್ಯ ಸ್ವರೂಪವನ್ನು ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಆದರೆ ಅನುಭವಿಸಬಹುದು, ಒಳಗಡೆಯಿಂದ ಸುಮ್ಮನೆ ಅನುಭವಿಸಬಹುದು, ಮೌನವಾಗಿ ಇರಬಹುದು. ಒಳಗಡೆಯೇ ಇಟ್ಕೊಂಡು ಕುಳಿತಿರಬೇಕು. ಇನ್ನೊಬ್ಬರಿಗೆ ಹೇಳ್ತು ಅಂತಂದ್ರೆ ಹುಚ್ಚ ಅಂದ್ಬಿಡ್ತಾರೆ. ಭಗವಂತನ ಕುರಿತಾಗಿ ಮಾತನಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಶ್ರೀರಾಮಕೃಷ್ಣ ಹೇಳಿದರು. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ದೇಹ ಬುದ್ಧಿ ಇರುವವರೆಗೆ ಸುಖ ದುಃಖ ಜನ್ಮ ಮೃತ್ಯು ರೋಗ ಶೋಕ ಇವೆಲ್ಲ ದೇಹಕ್ಕೆ ಸೇರಿದವೇ ವಿನಃ ಆತ್ಮಕ್ಕಲ್ಲ. ಈ ಶರೀರ ಸತ್ತು ಹೋದ ಮೇಲೆ ಬಹುಶಃ ಆತ ನಮ್ಮನ್ನು ಉತ್ತಮ ಎಡೆಗೆ ಕರೆದುಕೊಂಡು ಹೋಗಬಹುದು. ಇದು ಪ್ರಸವ ವೇದನೆಯನ್ನು ಅನುಭವಿಸಿದ ನಂತರ ಮಗುವನ್ನು ಪಡೆದುಕೊಳ್ಳುವ ಹಾಗೆ. ಆತ್ಮಜ್ಞಾನ ದೊರೆತ ನಂತರ ಸುಖ ದುಃಖ ಜನ್ಮ ಮೃತ್ಯು ಇವೆಲ್ಲ ಸ್ವಪ್ನದ ಹಾಗೆ ಕಾಣುತ್ತದೆ ಅಂತ ಅಂದ್ಬಿಟ್ರು. ಇದು ಬಹಳ ಮುಖ್ಯವಾದಂತಹ ಇನ್ನೊಂದು ಮಾತು. ಕಷ್ಟ ಅನುಭವಿಸ್ತಾ ಇರ್ತಾನೆ ಸಾಧಕ, ಭಯಂಕರವಾದಂತಹ ಕಷ್ಟಗಳು. ಕಷ್ಟಕ್ಕೊಂದು ಪರಿಹಾರ ಇದೆ. ಭಗವಜ್ಞಾನವೇ ಆ ಪರಿಹಾರ, ಭಗವದ್ ಆನಂದವೇ ಆ ಪರಿಹಾರ, ಆ ಭಗವಂತನ ಪ್ರಾಪ್ತಿಯೇ ಆ ಪರಿಹಾರ. ಶ್ರೀರಾಮಕೃಷ್ಣರು ಆಧ್ಯಾತ್ಮಿಕ ಸಾಧನೆ ಮಾಡುವಾಗ ಎಂಥ ಯಾತನೆಯನ್ನು ಅನುಭವಿಸ್ತಾ ಇದ್ರು ಅಂತ ಹೇಳಿದ್ರೆ, ಇನ್ನು ಇಂಥ ಯಾತನೆ ಯಾರಿಗೂ ಬರಬಾರ್ದಪ್ಪ ಅಂತನೂ ಒಂದು ಭಾವನೆಯನ್ನು ತಾಳ್ತಾ ಇದ್ರಂತೆ. ಆದರೆ ಮರುಕ್ಷಣಕ್ಕೆ ಸಾಕ್ಷಾತ್ಕಾರದ ಆನಂದ ಪ್ರಾಪ್ತವಾದಾಗ ಹಿಂದೆ ಆ ಸಾಧನೆಯ ವೇಳೆಯಲ್ಲಿ ಅನುಭವಿಸಿದಂತಹ ಕಷ್ಟಗಳೆಲ್ಲವೂ ಕೂಡ ಮರೆಯಾಗುತ್ತಾ ಇತ್ತಂತೆ. ಅದಕ್ಕೆ ಶ್ರೀರಾಮಕೃಷ್ಣರು ಈ ಪ್ರಸವ ವೇದನೆಯ ಉದಾಹರಣೆಯನ್ನು ಹಿಡಿದುಕೊಂಡಿದ್ದಾರೆ. ಪ್ರಸವವಾಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಮಹಿಳೆ ಬಹಳ ದುಃಖವನ್ನು ಅನುಭವಿಸ್ತಾ ಇರ್ತಾಳೆ, ಇನ್ನಿಲ್ಲದ ಯಾತನೆಯನ್ನು ಅನುಭವಿಸ್ತಾ ಇರ್ತಾಳೆ. ಆದರೆ ಮಗು ಅಂತ ಹೇಳ್ತಕ್ಕಂಥದ್ದು ಕೈಗೆ ಸಿಕ್ಕಿತು ಅಂತ ಹೇಳಿದ್ರೆ ತನ್ನ ಎಲ್ಲ ಯಾತನೆಯನ್ನು ಮರೆತು ಆನಂದವನ್ನು ಅನುಭವಿಸ್ತಾ ಇರ್ತಾಳೆ. ಆತ್ಮಜ್ಞಾನ ಅಂತ ಹೇಳ್ತಕ್ಕಂಥದ್ದೇ ಮಗು, ಪ್ರಸವ ಅಂತ ಹೇಳ್ತಕ್ಕಂಥದ್ದೇ ಸಾಧನೆ.
ಸಾಧನೆ ಅಂತ ಹೇಳ್ತಕ್ಕಂಥದ್ದು ತೀವ್ರವಾಗ್ತಾ ಪ್ರಸವ ವೇದನೆಯಷ್ಟು ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಅಂತ ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ಕೊಡ್ತಾ ಇದೆ ಶ್ರೀರಾಮಕೃಷ್ಣ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ನಮ್ಮ ಕೈಲಿ ಏನು ತಾನೇ ಅರಿಯೋದಕ್ಕೆ ಸಾಧ್ಯವಾದೀತು. ಒಂದು ಸೇರಿನ ಪಾತ್ರೆ 10 ಸೇರು ಹಾಲು ಹಿಡಿಸೋದಕ್ಕೆ ಸಾಧ್ಯವೇ? ಉಪ್ಪಿನ ಗೊಂಬೆ ಏನಾದರೂ ಸಮುದ್ರದ ಆಳ ಕಂಡುಹಿಡಿಯೋದಕ್ಕೆ ಪ್ರಯತ್ನಿಸಿದರೆ ಅದು ಹಿಂತಿರುಗಿ ಬಂದು ಸಮಾಚಾರ ಕೊಡೋದಕ್ಕೆ ಸಾಧ್ಯವೇ? ಅದು ನೀರಿನಲ್ಲಿ ಕರಗಿ ಹೋಗಿ ಬಿಡ್ತದೆ ಅಂತ. ಭಗವಂತನ ಕುರಿತಾಗಿ ನಾವು ಅರಿಯೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂಥ ಮಾತಿನ ತಾತ್ಪರ್ಯ ಇದು. ನಮ್ಮ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಒಂದು ಸೇರಿನ ಪಾತ್ರೆ. ಪರಮಾತ್ಮ ಅಂತ ಹೇಳ್ತಕ್ಕಂಥ ಅವನನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ? ಅನಂತ ಆತ. ಅವನನ್ನು ನಾವು ನಮ್ಮ ಒಂದು ಸೇರಿನ ಪಾತ್ರೆಯಲ್ಲಿ ಹಿಡಿಸೋದಕ್ಕೆ ಸಾಧ್ಯವೇ? 10 ಸೇರಿನ ಹಾಲನ್ನು ಒಂದು ಸೇರಿನ ಪಾತ್ರದಲ್ಲಿ ಹಿಡಿಸೋದಕ್ಕೆ ಸಾಧ್ಯವೇ? ಅಥವಾ ಸಮುದ್ರದ ಮುಂದೆ ಹೋಗಿಬಿಟ್ಟಿದ್ದೆ, ಒಂದು ಸೇರಿನ ಪಾತ್ರ ತಗೊಂಡು ಹೋಗ್ಬಿಟ್ಟು ಇಡೀ ಸಮುದ್ರವನ್ನೇ ಅದರೊಳಗೆ ತುಂಬಿಕೊಂಡು ಬರ್ತೇನೆ ಅಂತ ಹೇಳಿದ್ರೆ ಸಾಧ್ಯವೇ? ಆ ಒಂದು ಸೇರು ಪಾತ್ರವನ್ನು ಸಮುದ್ರದಲ್ಲಿ ಮುಳುಗಿಸ್ಬೋದು, ಆ ಸಮುದ್ರದ ನೀರನ್ನು ತರಬಹುದು, ಸಮುದ್ರ ನಾವು ನೀರು ತಂದೆ ಅಂತ ಹೇಳಬಹುದು, ಆದರೆ ಸಮುದ್ರವನ್ನೇ ತಂದೆ ಅಂತ ಹೇಳೋದಕ್ಕೆ ಸಾಧ್ಯವೇ? ನಮ್ಮ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಚಟಾಕು. ಭಗವಂತ ಅನಂತ. ಈ ಚಟಾಕಿನಿಂದ ಪರಮಾತ್ಮನ ಅನಂತ ಸ್ವರೂಪವನ್ನು ಅರಿದುಕೊಳ್ಳೋದು ಹೇಗೆ? ಅದು ತಿಳಿಸೋದು ಹೇಗೆ? ಶ್ರೀರಾಮಕೃಷ್ಣ ಬಗೆ ಬಗೆಯ ಉದಾಹರಣೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಇದನ್ನ ಮುಂದೆ ನಾವು ಎಲ್ಲ ನೋಡ್ಲಿಕ್ಕಿದ್ದೇವೆ. ಕುರುಡರು ಆನೆಯನ್ನು ನೋಡಿದಂತೆ, ಒಬ್ಬ ಹೇಳಿದ ಕಂಬ, ಇನ್ನೊಬ್ಬ ಹೇಳಿದ ಗುಡಾಣ, ಇನ್ನೊಬ್ಬ ಹೇಳಿದ ಮೊರ, ಹೀಗೆ ಬಗೆ ಬಗೆಯಾಗಿ ಹೇಳಿದ್ರು. ಆನೆ ಅಂತಂದ್ರೆ ಹೀಗಿರುತ್ತೆ ಹಾಗಿರುತ್ತೆ ಅಂತ. ಯಾರೂ ಕೂಡ ಆನೆಯ ಪೂರ್ಣ ರೂಪದವನ್ನು ಹೇಳಿದವರೇ ಇಲ್ಲ. ಕಣ್ಣಿರುವವರು ಕೂಡ ಪೂರ್ಣ ರೂಪವನ್ನು ಹೇಳೋಕೆ ಸಾಧ್ಯ ಇಲ್ಲ. ಒಂದು ಭಾಗವನ್ನು ಮಾತ್ರ ಕಾಣಬಲ್ಲರು, ಇನ್ನೊಂದು ಭಾಗವನ್ನು ಅವ್ರು ಕಾಣೋಕೆ ಸಾಧ್ಯವಿಲ್ಲ. ಹಾಗಿರುವಾಗ ಆ ಆನೆಯ ಸ್ವರೂಪ ಇಂಥದ್ದು ಅಂತ ಹೇಳ್ತಕ್ಕಂಥವ್ರು ಯಾರಿದ್ದಾರೆ? ಹಾಗೆ ಪರಮಾತ್ಮ ಆನೆಯ ಉಪಾದಿಯಲ್ಲಿ ಅನಂತನಾಗಿದ್ದವನು, ಅವನ ಕುರಿತಾಗಿ ಯಾರು ತಾನೇ ಹೇಳೋದಕ್ಕೆ ಸಾಧ್ಯ? ಆದ್ರಿಂದ ಶರಣು, ಆದ್ರಿಂದ ಶರಣು, ಆದ್ರಿಂದ ಶರಣು. ಈ ರೀತಿಯಲ್ಲಿ ನಾವು ಅವನನ್ನು ಅನುಭವಿಸಬಹುದೇ ವಿನಃ ಅವನ ಕುರಿತಾಗಿ ಹೇಳಿ ಮುಗಿಸುವುದಕ್ಕೆ ಸಾಧ್ಯವಿಲ್ಲ ಅಂತನ್ನುವ ತಾತ್ಪರ್ಯವನ್ನ ಇಲ್ಲಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಹೀಗೆ ಆ ಪರಮಾತ್ಮನನ್ನ ನಾವು ಅರಿತು ಅನುಭವಿಸುವುದಕ್ಕೆ ಸಾಮರ್ಥ್ಯ ಸಿಗಲಿ ಸಾಕು ಅಂತ ಹೇಳ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡಿ ಇಂದಿನ ಉಪನ್ಯಾಸವನ್ನು ಮುಗಿಸಿ ಮುಂದಿನದನ್ನು ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.